ಇನ್ನು ಮುಂದುವರೆದು ಅಶೋಕ್ ಅವರು ಮಾತನಾಡ್ತಾರೆ, ಇದು ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಚುನಾವಣೆಯಲ್ಲ ಅಂತ. 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಏನ್ ರಿಸಲ್ಟ್ ಹೊರಬಿತ್ತಲ್ಲ ಅದರ ಬಗ್ಗೆ ಇಲ್ಲಿ ಟೀಕೆಯನ್ನ ಮಾಡಿರೋದು. ಕಾಂಟ್ರಾಕ್ಟರ್ಗಳ ಹಣದ ಗೆಲುವು ಇದು. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಆರೋಪ. ಕಾಂಗ್ರೆಸ್ನವರು ಯಾವುದೇ ಪರಿಶ್ರಮದಿಂದ 3 ಕ್ಷೇತ್ರಗಳನ್ನ ಗೆದ್ದಿಲ್ಲ. 3 ಕ್ಷೇತ್ರಗಳಲ್ಲಿ ಗೆದ್ದು ಹೀಗೆ ಮೆರಿತಾ ಇದ್ದಾರೆ. ಇನ್ನು ನಾವು 18 ಬೈ ಎಲೆಕ್ಷನ್ ಕ್ಷೇತ್ರಗಳಲ್ಲಿ ಗೆದ್ದವರು, ನಾವು ಇನ್ಯಾವ ರೀತಿ ಮೆರಿಬೇಕು ಹೇಳಿ ಅಂತ ಅಶೋಕ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಅವರು 3 ಬೈ ಎಲೆಕ್ಷನ್ ಅಲ್ಲೇನು ಗೆದ್ದುಬಿಟ್ಟಿದ್ದೀರಿ ಅಂತೇಳಿ ಬೀಗ್ತಾ ಇದ್ದಾರೆ. ಇದು ಟೆಂಪರವರಿ ಅಷ್ಟೇ. ನಮ್ಮ ಸರ್ಕಾರ BJP ಸರ್ಕಾರ ಹಿಂದೆ 3 ವರ್ಷ ಹಿಂದೆ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು 18 ಬೈ ಎಲೆಕ್ಷನ್ ಗೆದ್ದಿದ್ದೀರಿ. ಅದು ಎಲ್ಲ ಕಾಂಗ್ರೆಸ್ ಅವ್ರದ್ದೇ. ಹಾಗಾದ್ರೆ 18 ಬೈ ಎಲೆಕ್ಷನ್ ಗೆದ್ದು ಜನರಲ್ ಎಲೆಕ್ಷನಲ್ಲಿ ನಾವು ಸೋತಿದ್ದೀರಿ. ಇವ್ರು 3 ಎಲೆಕ್ಷನ್ ಗೆದ್ದೇ ಹಿಂಗೆ ಮೆರಿತಾ ಇದ್ದಾರಲ್ಲ, ಇನ್ನು 18 ಬೈ ಎಲೆಕ್ಷನ್ ಗೆದ್ದವ್ರು ನಾವು ಹೆಂಗೆ ಮೆರಿಬೇಕು? ಮೊನ್ನೆ ತಾನೇ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಜನ ಬೆಂಬಲ ಇದ್ದಿದ್ರೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ಮಣ್ಣು ಮುಕ್ಕಿದ್ರಿ? ನಾವು 19 ಸ್ಥಾನ ಗೆದ್ರಿ, ನೀವು 9 ಸ್ಥಾನ ಗೆದ್ರಿ, ಡಬಲ್ ಡಿಜಿಟ್ಗೂ ಬರಲಿಲ್ಲ. ಇದು ಈ ಚುನಾವಣೆ DK ಶಿವಕುಮಾರು ಸಿದ್ದರಾಮಯ್ಯನವ್ರ ಚುನಾವಣೆ ಅಲ್ಲ, ಇದು ಕಾಂಟ್ರಾಕ್ಟರ್ಗಳದ್ದು ಹಣದ್ದು ಚುನಾವಣೆ. ಇದು ಅಧಿಕಾರಿಗಳು ಇವ್ರ ಬೆಂಬಲದಿಂದ ಗೆದ್ದಿದ್ದಾರೆ ಹೊರತು ನಿಮ್ಮ ಶ್ರಮದಿಂದ ಏನು ಗೆದ್ದಿಲ್ಲ.